ನಾವು ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಕತ್ತೆ ಸಾಕಾಣಿಕೆ ಮಾಡೋದು ಹೊರಟಿದ್ದು. ಇವತ್ತು ಕತ್ತೆ ಸಾಕಾಣಿಕೆ ಮಾಡಿದರೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂತ ಇತ್ತು. ಎಲ್ಲ ಈರುಳ್ಳಿ ಚೀಲದಲ್ಲಿ ಕಾಲ್ಗಳು ಕಟ್ಟಿ ಈ ರೀತಿ ತಗೊಂಡ್ಬಂದಿದ್ದಾರೆ. ಎಷ್ಟು ಜನ ಅವ್ರೆ ನಿಮ್ಮ ಕ್ಲಾಸಲ್ಲಿ? 2 ಜನ. ಎಷ್ಟು ಜನ ಅವರೇ ನಿಮ್ಮ ಕ್ಲಾಸಲ್ಲಿ ಟೋಟಲ್ ನಿಮ್ಮ ಕ್ಲಾಸ್ಮೇಟ್ಸು? 2 ಜನ. ಇಬ್ಬರೇನಾ? ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಏನಪ್ಪ ಅಂದರೆ, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಾಪುರ ತಾಲೂಕು ಕಲ್ಲಾಪುರ ಗ್ರಾಮದಿಂದ ನಮ್ಮ ಮೂರ್ತಿಯರು ಫೋನ್ ಮಾಡಿದರು. ಸರ್, ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ, ನಿಮಗೆ ಕೊಡಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ನಮ್ಮ ಮಗನ ಬಯಕೆ ಜಾಸ್ತಿ ಇದೆ, ಹಾಗಾಗಿ ಕೋಳಿ ತರ್ತೀವಿ, ಎಲ್ಲ ರೀತಿಯಲ್ಲಿ ನಾಟಿ ಕೋಳಿ ಯಾವ ರೀತಿ ಸಾಕಾಣಿಕೆ ನಿಮಗೆ ತೋರಿಸ್ತೀವಿ ಅಂತೆಲ್ಲ ನಮಗೆಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಈ ದಿನ ಕೋಳಿನೂ ತೊಗೊಂಬರ್ತಾ ಇದ್ದಾರೆ, ಮತ್ತು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ ಅವರ ಮನದಾಳದ ಮಾತನ್ನ ಎಲ್ಲ ನಿಮ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಂಕರ್ ಅವರೇ ನಮಸ್ಕಾರ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಾಪುರ ತಾಲೂಕು ಕಸ್ಬಾ ಹೋಬಳಿ ಕಲ್ಲಾಪುರ ಗ್ರಾಮ ನಮ್ಮದು. ನಾವು ನ್ಯಾಚುರಲ್ಲಾಗಿ ಕೋಳಿ ಸಾಕಿದ್ದೀವಿ. ಒಂದು 20 ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ಒಂದು 300 ಕೋಳಿ ಆಗಿದ್ದಾವೆ. ಅದರಲ್ಲಿ ಒಂದು 150 ಕೋಳಿ ಕಟಾವಿಗೆ ಬಂದವೆ. ನಾವು ನಿಮ್ಮದೇ ವಿಡಿಯೋ ನೋಡ್ಕೊಂಡು ನಾವು ಕೋಳಿ ಸಾಕಾಣಿಕೆ ಮಾಡಿದ್ದು. ನಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಗೊತ್ತಿರಲಿಲ್ಲ. ನಾವೊಂದು 5 ಕೋಳಿ 10 ಕೋಳಿ ಮನೆ ಉಪಯೋಗ ಸಾಕಿದ್ದು. ನಿಮ್ಮ ವಿಡಿಯೋ ನೋಡಿದ ಮೇಲೆ ನಾವು ಕೋಳಿ ಸಾಕಬೇಕು, ಈ ಥರ ಒಟ್ಟಿಗೆ ತಗೊಳೋದ್ರಿಂದಾಗ ನಾವು ಯಾಕೆ ಸಾಕಬಾರ್ದು. ಈಗ ಹಳ್ಳಿ ಮನೆಗಳಲ್ಲಿ 1-2 ಕೋಳಿ ಮಾರೋದು ಕಷ್ಟ ಆಗುತ್ತೆ. ನೀವು ಎಷ್ಟಿದ್ರೂ ತಗೊಂತೀವಿ ಅಂದಾಗ ನಮಗೊಂಚೂರು ಧೈರ್ಯ ಬಂತು ಕಾರಣಕ್ಕೆ ನಾವಿವತ್ತು 20 ಕೋಳಿಯಿಂದ ಇವತ್ತೊಂದು 300 ಕೋಳಿ ಸಾಕಿದ್ದೀವಿ. ಇವೊಂದು 100 ಕೋಳಿ ಕಟಾವಿಗೆ ಬಂದವೆ. ನಾವು ಎಲ್ಲ ನ್ಯಾಚುರಲ್ಲ ಸಾಕಿರೋದು. ನಮ್ಮದು ಗೆದ್ದೆ ನೆಲೆಯಲ್ಲಿ ಗೆದ್ದೆ ಹುಳು, ಎರೆಹುಳು, ಹುಲ್ಲು, ಗರಿಕೆ, ಮಣ್ಣು, ಕಲ್ಲು ತಿನ್ಕೊಂಡು ಬೆಳೆದವೆ. ಇವತ್ತು ನಮ್ದು ಯಾವುದೇ ಕೋಳಿ ತಗೊಂಡು ಕೊಯ್ದರೂ ಹೆಚ್ಚು ಕಡಿಮೆ 5ರಿಂದ 10 ಗ್ರಾಮು ಕಲ್ಲೇ ಇರುತ್ತೆ. ಈ ಥರ ನ್ಯಾಚುರಲ್ ಸಾಕಿದ್ದೀವಿ. ರಾತ್ರಿನೂ ಕೂತಿರೋದೆಲ್ಲ ವೀಡಿಯೋ ಮಾಡಿದ್ದು. ನಮ್ಮದು ಶೆಡ್ ಇಲ್ಲ, ನಮ್ಮದು ಓಪನ್ನು. ಅವಿಷ್ಟು ಕಾವು ಬಂದು ಕೂತ್ಕೊಂತವೆ, ಅವಿಷ್ಟು ಕಾವು ಎದ್ದು ಹೋಗಿರ್ತವೆ. ಈ ಥರ ಓಪನ್ ಶೆಡ್ಡಲ್ಲಿ ಸಾಕಿದ್ದೀವಿ. ಎಲ್ಲ ನ್ಯಾಚುರಲ್ಲಾಗಿ ಎಲ್ಲ ಬಯಲಲ್ಲೆಲ್ಲ ನಮ್ಮದು ಇದು 5 ಎಕರೆ ಬಯಲೈತೆ ತೋಟ. ನಮ್ಮ ತೋಟದಲ್ಲಿ ಎಲ್ಲ ಮೇದಿರೋದು. ವೀಡಿಯೋ ಮಾಡಿ ಕಳಿಸ್ತಿದ್ದೀವಿ. ನೀವು ಓಕೆ ಅಂತಂದರೆ ನಿಮ್ಗೆ ಓಕೆ ಆದರೆ ನಾವು ಕೋಳಿ ತಗೊಂಡು ಬರ್ತೀವಿ. ಈ ಥರ ಎಲ್ಲ ಮುದ್ದೆ, ಮೊಸರೆ ಈ ಥರ ಹಾಕ್ತೀವಿ. ನ್ಯಾಚುರಲ್ ಸಾಕಿದ್ದು ಅಷ್ಟು ತೋಟ ಇದು. ನಾವೆಲ್ಲೂ ಒಳಗೆ ಫುಡ್ ಹಾಕಿ ಮೇಸಲ್ಲ. ಇದು ಅಷ್ಟು ಬಯಲಿದು ನಮ್ಮದು. ಇದು 5 ಎಕರೆ ಬಯಲು. 5 ಎಕರೆ ಬಯಲಲ್ಲಿ ಈ ಥರ ಅಡ್ಡಾಡಿಕೊಂಡು ಮೇಯ್ತವೆ. ನಾವು ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಕತ್ತೆ ಸಾಕಾಣಿಕೆ ಮಾಡೋದು ಹೊರಟಿದ್ದು. ಇವತ್ತು ಕತ್ತೆ ಸಾಕಾಣಿಕೆ ಮಾಡಿದರೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂತ ಇತ್ತು. ಇವತ್ತು ಶಂಕರಣ್ಣ ವಿಡಿಯೋ ನೋಡಿ ನಾಟಿ ಕೋಳಿ ಸಾಕಿದ್ದೀವಿ. ಆ ನಾಟಿ ಕೋಳಿಯಿಂದ ನಮಗೆ ತುಂಬ ಖುಷಿ ಇದೆ, ಸಂತೋಷ ಇದೆ, ಹಾಗೆ ಲಾಭವೂ ಇದೆ. ಸರ್, ಇಲ್ಲಿ ಕರೆಂಟ್ ಇಲ್ಲ, ಹಂಗಾಗಿ ನಾವು ಬ್ಯಾಟ್ರಿ ಬೆಳಕಾಗೆ ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮದು ಇಲ್ಲಿ ಯಾವುದು ಶೆಡ್ ಇಲ್ಲ, ಏನೂ ಇಲ್ಲ, ಮಾಮೂಲಿ ಈ ಥರ ಓಪನ್ ಇದು. ಮನೆ ಮುಂದೊಂದು ಚಪ್ರ ಹಾಕಿದ್ದೀವಿ. ಇಲ್ಲಿ ಬಂದು ಹಿಂಗೆಲ್ಲ ಕುತ್ಕೊಂತವೆ. ಬೆಳಿಗ್ಗೆ ನಾವೇನು ಬಿಡೋಕ್ಕೋಲಿ ಇವನ್ನ, ಅವರಿಷ್ಟು ಕವೆ ಎದ್ದು ಹೋಗ್ತವೆ, ಹಿಂಗೆ ಬಂದು ಕುತ್ಕೊಂತವೆ. ಮತ್ತೆ ಈ ಥರ ಎಲ್ಲ ಮಾರ್ಕ್ ಮಾಡ್ತೀವಿ. ಅವರು ಹಸ್ತ ಬಂದು ಇಟ್ಟರೆ ಗೊತ್ತಾಗಲಿ ಅಂತ ಈ ಥರ ಎಲ್ಲ ಮಾರ್ಕ್ ಮಾಡ್ತೀವಿ.
ಎಲ್ಲ ಸಣ್ಣ ಕೋಳೆಲ್ಲ ತಪ್ಪಿಸ್ಕೊಂಡು ಹೋಯ್ದ ಪಿಲ್ಗಳು. ನೋಡಿದ್ರಲ್ಲ ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಯಾವ ರೀತಿ ಸಿಂಪಲ್ ಆಗಿ ಸೆಟ್ ಮಾಡಿದ್ದಾರೆ, ಎಷ್ಟು ಪ್ರೀತಿಯಿಂದ ಸಾಕಾಣಿಕೆ ಮಾಡಿದ್ದಾರೆ. ಮತ್ತು ಅವರು ನಮ್ಮ ವಿಡಿಯೋ ನೋಡಿ ನಾಟಿ ಕೋಳಿ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ನಮ್ಮ ವಿಡಿಯೋ ನೋಡಿದ ಮೇಲೆ ಅವರಿಗೆ 3 ಲಕ್ಷ ರೂಪಾಯಿ ಉಳಿತಾಯ ಆಗಿದೆಯಂತೆ. ಕತೆ ಸಾಕಕ್ಕೆ ಹೋಗಿದ್ರಂತೆ. ಅದ್ರ ಡೀಟೇಲ್ ವಿಚಾರನ ಈಗ ಬರ್ತಾರೆ, ಅವರಿಂದನೇ ತಿಳ್ಕೊಳ್ಳೋಣ. ಇನ್ನೇನು ಬರೋ ಸಮಯ ಬರ್ಮಾಡ್ಕೊಳ್ಳೋಣ. ಚಿಕ್ಕಮಂಗ್ಳೂರಿಂದ ಒರಿಜಿನಲ್ ನಾಟಿ ಕೋಳಿ, ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ್ಗೆ ಬಂದಾಯ್ತು. ಓ ಅಣ್ಣ, ಮಗನ ಕರ್ಕೊಂಡು ಬಂದಿದ್ದೀರಾ? ವಿಡಿಯೋದಲ್ಲಿ ಇದು ಉದ್ದ ಕಾಣ್ತಾನೆ, ಏನು ಇಷ್ಟು ಚಿಕ್ಕ ಹುಡುಗ? ಏನು ನಿನ್ನ ಹೆಸರು? ಬನ್ನಿ. ಹಾಂ, ಯಾವನ ಹೆಸರು? ಪರಶುರಾಮು. ಪರಶುರಾಮ್ ಇಂದ ಏನು ಗೊತ್ತಾ? ಹಾಂ, ಎಲ್ಲಮ್ಮನ ಮಗ ಗೊತ್ತು. ಪರಶುರಾಮ್ ಅಂದ್ರೆ ಒಂದು ಶಕ್ತಿ ಇದೆ, ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಬನ್ನಿ. ಎಲ್ಲ ಈರುಳ್ಳಿ ಚೀಲದಲ್ಲಿ ಕಾಲ್ಗಳು ಕಟ್ಟಿ ಈ ರೀತಿ ತಗೊಂಡ್ಬಂದಿದ್ದಾರೆ. ಇದು ಒಳ್ಳೆ ಸೇಫ್ಟಿ, ಚೆನ್ನಾಗಿ ಗಾಳಿ ಆಡ್ತಾ ಇದೆ ಕೋಳಿಗಳಿಗೆ. ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ರಾಮನಗರ ಶಂಕರ್ ನಾಟಿ ಕೋಳಿ ಡಾಬಕ್ಕೆ ನಾವು ಕೋಳಿ ತಂದಿದ್ದೀವಿ. ಇವತ್ತು ಕೋಳಿ ಸಾಕಿ ನಾಟಿ ಕೋಳಿ ಸಾಕೋಕ್ಕೆ ಪ್ರೇರಣೆ ಶಂಕರ್ ಅವರು. ನಾವು ಒರಿಜಿನಲ್ಲಾಗಿ ನ್ಯಾಚುರಲ್ಲಾಗಿ ಕೋಳಿ ಸಾಕಿದ್ದೀವಿ. ಅವರ ಇಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಶಂಕರ್ ಅವ್ರದ್ದು ಕಾನ್ಸೆಪ್ಟ್ ಹೆಂಗೈತೆ, ಅವ್ರು ಯಾವ ಥರ ಕೋಳಿ ಇಷ್ಟಪಡ್ತಾರೆ, ನ್ಯಾಚುರಲ್ಲಾಗಿ ಹುಲ್ಲು ಗರಿಕೆ ಮಣ್ಣು ಕಲ್ಲು ತಿನ್ಕೊಂಡು ಬೆಳೆದಿರಬೇಕು ಕೋಳಿ ಅಂತ ಅವ್ರು ಇಷ್ಟಪಡ್ತಾರೆ. ಅದೇ ರೀತಿ ನಾವು ಸಾಕಿದ್ದೀವಿ. ಇವತ್ತು ಏನೂ ಇಲ್ಲ, ರೈತರು ಪ್ರತಿಯೊಬ್ಬರೂ ನ್ಯಾಚುರಲ್ಲಾಗಿ ಸಾಕಬೇಕು. ಇವತ್ತು ಶಂಕರ್ ಅವರು ತುಂಬ ನ್ಯಾಚುರಲ್ಲಾಗಿ ಸಾಕಿರೋ ಕೋಳಿಯ ಅದೆಷ್ಟೇ ಆಗಲಿ ನಾನು ತಗೊಂತೀನಿ ಬಲ್ಕಾಗಿ ಅಂತ ಹೇಳ್ತಾರೆ. ಇವತ್ತು 1-2 ಮಾರಿ 500,000 ಕೈ ಸಿಕ್ಕಿದ್ರೆ ಅದು ಇರಲ್ಲ. ಒಂದು ಸತಿ ನಮ್ಮ ರೈತರಿಗೆ 50,000 ಲಕ್ಷ ಕೈ ಸಿಕ್ಕಿದ್ರೆ ಅದರ ಸಿಗೋ ಆನಂದನೇ ಬೇರೆ. ಇವತ್ತು ಅಂಥ ಒಂದು ಖುಷಿ ನನಗೆ ಆಗ್ತಾಯಿದೆ. ಅವರು ಎಷ್ಟು ಗ್ಯಾರಂಟಿ ಆಗಿದ್ದಾರೆ ಅಂತಂದರೆ ನನ್ನ ಹತ್ರ ಕೋಳಿ ತೊಗೊಳಕ್ಕಾಗಿ ಅವರು ತುಂಬ ಚೆಕ್ ಮಾಡಿದ್ರು. ನನ್ನನ್ನು ತುಂಬ ಸ್ಕಾಚ್ ಕ್ವಶನ್ನ ಹಾಕ್ಬಿಟ್ಟು ನಮ್ಮನ್ನು ಬಿಡಿಸಿ ಕೇಳಿ ಭಾಳ ನಮಗೆ ಅವರಿಗೆ ಒಪ್ಪಿಗೆ ಆದಮೇಲೆ ನಮ್ಮ ಹತ್ರ ಕೋಳಿ ಥರ ಕೇಳಿದರು. ನಾವು ಸ್ವಂತಾಗಿ ಮೊಟ್ಟೆ ಇಡಿಸಿ ನಾವೇ ಮರಿ ಮಾಡಿಸಿ ಬೆಳೆಸಿರೋಂಥ ಕೋಳಿ ಚೆನ್ನಾಗಿದೆ. ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಸಾಕಬೇಕು. ಈ ನ್ಯಾಚುರಲ್ ನಾಟಿ ಕೋಳಿ ಉಳಿಸ್ಬೇಕು. ಇವತ್ತು ನಾಟಿ ಕೋಳಿ ಅಂತ ಹೇಳ್ಬಿಟ್ಟು ಎಲ್ಲ ಶೆಡ್ಡಲ್ಲಿ ಫೀಡಾಗಿ ಸಾಕ್ತಾರೆ, ಅದರಲ್ಲಿ ಏನೂ ಸಿಗಲ್ಲ. ಲಾಸ್ ಮಾಡ್ಕೊಂಡು ಕೊನೆಗೆ ನಾಟಿ ಕೋಳಿ ಸಾಕಿದ್ದು ಲಾಸ್ ಆಯಿತು ಅಂತೇಳಿ ಎಷ್ಟೋ ಜನ ಬಾಗಿಲಾಕಿದ್ದಾರೆ. ಈ ಥರ ಸಾಕಿದ್ರೆ ಯಾರಿಗೂ ಲಾಸ್ ಆಗಲ್ಲ. ನಾವು ಒಳ್ಳೆ ರೀತಿಯಲ್ಲಿ ನ್ಯಾಚುರಲ್ ಸಾಕಿಕೊಟ್ರೆ ಶಂಕರಣ್ಣಂಥವ್ರು ನ್ಯಾಚುರಲ್ಲಾಗಿ ಒಳ್ಳೆ ನಾಟಿ ಕೋಳಿ ಜನಕ್ಕೆ ತಿನ್ನಿಸ್ಬೇಕು ಅಂತಿರೋರು ಅವರು ಇಬ್ಬರು ಪ್ರಾಮಾಣಿಕವಾಗಿದ್ದಾಗ ತಿನ್ನೋರು ಜಾಸ್ತಿ ಆಗ್ತಾರೆ. ಇದು ರೈತರಿಗೆ ಬೆನಿಫಿಟ್ ಆಗುತ್ತೆ. ರೈತರನ್ನ ಹೆಚ್ಚಿನದಲ್ಲಿ ಸಾಕ್ಬೋದು ಅನ್ನೋದು ನನ್ನ ಇಚ್ಛೆ, ನನ್ನ ಅನುಭವ. ನಾವು ಇವತ್ತು ಈ ನಾಟಿ ಕೋಳಿ ಸಾಕೋಕ್ಕೆ ಕಾರಣ ಶಂಕರಣ್ಣ ಮಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ನನಗೆ ದೇವರಾಗಿ ಸಿಕ್ತೆ, ನನಗೆ ನೀನು ದೇವರಾಗಿ ಬಂದೆ ಅಂತ. ಅದು ಸತ್ಯ ಮಾತು. ನಾವು ಈ ಹೊಸಪೇಟೆಯಲ್ಲಿ ಜಿಲ್ಲೆ ಮಿಲ್ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಇತ್ತು. 6 ಕತ್ತೆ ಕೊಡೋರು, ಕತ್ತೆ ಮರಿ ಕೊಡೋರು. ಒಂದು ಕತ್ತೆ 600 - 700 ml ಹಾಲು ಕರಿಯುತ್ತೆ. ಅದನ್ನು 10 ದಿವಸಕ್ಕೆ ಸ್ಟೋರ್ ಮಾಡೋಕ್ಕೆ ಫ್ರಿಜ್ ಕೊಡ್ತೀವಿ, ಸ್ಟೋರ್ ಮಾಡಿರಿ. 10 ದಿವಸ ಆದಮೇಲೆ ನಾವು ಬಂದು ಹಾಲು ತಗೊಂಡು ಹೋಗ್ತೀವಿ, ಪೇಮೆಂಟ್ ಹಾಕ್ತೀವಿ ಅನ್ನೋರು. ಅದು ಕತ್ತೆ ತರೋಕ್ಕೆ 3 ತಿಂಗಳು ಮುಂಚೆ 3 ಲಕ್ಷ ರೂಪಾಯಿ ಫಸ್ಟ್ ಕಟ್ಟಬೇಕಾಯ್ತು. ಅವಾಗ ನಮಗೆ ಒಂದು 2 ಲಕ್ಷ ರೂಪಾಯಿ ಅಡ್ಜಸ್ಟ್ ಆಯಿತು, ಇನ್ನೊಂದು 1 ಲಕ್ಷ ರೂಪಾಯಿ ಅಡ್ಜಸ್ಟ್ ಆಗಿರಲ್ಲ. ಅವಾಗ ಏನಾಯ್ತು ಅಂದರೆ ನಾವು ಹಿಂಗೆ ವಿಡಿಯೋ ನೋಡ್ತಾ ಶಂಕರಣ್ಣ ವಿಡಿಯೋ ನೋಡಿದಾಗ 3 ಲಕ್ಷ ರೂಪಾಯಿ ಕೊಟ್ಟು ಕತ್ತೆ ಥರದ ಒಂದು 20 ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅವತ್ತು ನಾವು ಮನಸ್ಸು ಚೇಂಜ್ ಮಾಡಿದ್ದು. ಇವತ್ತು 3 ಲಕ್ಷ ರೂಪಾಯಿ ದುಡ್ಡು ಉಳಿತು. ನಾವು ಮನಸ್ಸು ಚೇಂಜ್ ಮಾಡಿದ್ದು ಒಂದೇ ವಾರಕ್ಕೆ. ಅದು ಜಿಲ್ಲೆ ಮಿಲ್ ಕಂಪ್ನಿ ಹೊಸಪೇಟೆದು ಬಾಗಿಲು ಹಾಕಿರೋದನ್ನ ಅದನ್ನು ಗೌರ್ಮೆಂಟಿಂದನೇ ಅದನ್ನ ಕ್ಲೋಸ್ ಮಾಡಿರೋ. ಅದು ನ್ಯೂಸಲ್ಲೆಲ್ಲ ಬಂತು, ಪೇಪರೆಲ್ಲ ಬಂದಿತ್ತೆ. ಆ ಥರ ಇವತ್ತು ಶಂಕರ್ ಸಾರಿಂದ ನಮಗೆ ಇವತ್ತೊಂದು 3 ಲಕ್ಷ ರೂಪಾಯಿ ದುಡ್ಡು ಸೇವ್ ಆಗಿದ್ದಾವೆ. ಇವತ್ತು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು 70-80 ರೂಪಾಯಿ ಕೋಳಿ ತಗೊಂಬಂದಿದ್ದೀನಿ. ಮನೆಯಲ್ಲಿ ಇನ್ನೂ ಒಂದು 200 ಕೋಳಿ ಇದ್ದಾವೆ. 200 ಕೋಳಿ ಮರಿ ಎಲ್ಲ ಇದ್ದಾವೆ. ಇವತ್ತು ನಾನು ಮಾಡಿರೋದು 2 ಲಕ್ಷ ರೂಪಾಯಿ ಲೆಕ್ಕಾಚಾರಕ್ಕೆ ದುಡಿಮೆ ಮಾಡಿದ್ದೀನಿ. ನಾವು ನಮ್ಮ ಮಕ್ಕಳು ಎಲ್ಲ ಮೊಟ್ಟೆ ಕೋಳಿ ತಿಂದಿದ್ದೀವಿ. ಈ ಥರ ನಮಗೆ ಅವರಿಂದ ಹೆಲ್ಪ್ ಆಗಿದೆ. ನಮಗೆ ಊರಲ್ಲಿ ಬಂದು ಕೇಳೋರು 1 ಕೊಡ್ರಿ, 2 ಕೊಡ್ರಿ, 3 ಕೊಡ್ರಿ, 5 ಕೊಡ್ರಿ ಅಂತ. ಆದರೆ ನಾವು ವಿಡಿಯೋ ನೋಡಿ ಇವತ್ತು ಶಂಕರ್ ಅವರಿಂದ ನಮಗೆ 3 ಲಕ್ಷ ರೂಪಾಯಿ ಸೇವ್ ಐತೆ. ಅವರು ಡಾಬಕ್ಕೆ ನಾವು ಕೋಳಿ ಕೊಡಬೇಕು ಅಂತೇಳಿ ಮನೇಲಿ ಮಾತಾಡಿದಾಗ ನಾವು ಮಾತಾಡಿದ ಮಾತು ನಮ್ಮ ಮಕ್ಕಳಿಗೆ ಅದೇ ತಲೆಯಲ್ಲಿ ಹೊಕ್ಕೊಂಡಾಗ ಅಲ್ಲಿ ಯಾರೋ 2, 3 ಒಂದು ಕೇಳಿರೆ ಇಲ್ಲಿ ಕೊಡೋದೇ ಬೇಡ ಅಪ್ಪಾಜಿ, ಅಲ್ಲಿ ತಾಡೋಣ, ಫಸ್ಟ್ ಅವ್ರಿಗೆ ಕೊಡೋಣ ಅಂತೇಳಿ ನಮ್ಮ ಮಗಂದು ಶಂಕರ್ ನಾಟಿ ಕೋಳಿ ಡಾಬಕ್ಕೆ ಹೋಗ್ಬೇಕು, ಕೋಳಿ ಕೊಡಬೇಕು, ಅವ್ರನ್ನ ಮಾತಾಡ್ಸ್ಕೊಂಬರ್ಬೇಕು ಅನ್ನೋದು ಅವನದು ಭಾಳ ಆಸೆ ಆಯಿತು. ಅವನ ಆಸೆ ಅಂತ ತಗೊಂಬಂದಿದ್ದು. ನಾನು ಇನ್ನೂ 15 ದಿವಸ 20 ದಿವಸ ಲೇಟಾಗಿ ತರಬೇಕು ಅಂತಿದ್ದೆ. ತೂಕ ಕಡಿಮೆ ಐತೆ,
ಲೇಟಾಗಿ ತರಬೇಕು ಅಂತಿದ್ದೆ. ಸ್ಕೂಲ್ ಸ್ಟಾರ್ಟ್ ಆದರೆ ನಾನು ಕರ್ಕೊಂಡು ಹೋಗಲ್ಲ, ನೀನು ಸ್ಕೂಲ್ ರಜದಲ್ಲಿ ನಾನು ಕರ್ಕೊಂಡು ಹೋಗುವಂಥವನ್ನ ಅವನ ಒತ್ತಾಯಕ್ಕಾಗಿ ಇವತ್ತು ಕೋಳಿ ತಗೊಂಬಂದಿದ್ದೀನಿ. ಅವನ ಆಸೆನೂ ಕೂಡ ಈಡೇರಿಸಿದ್ದೀನಿ. ನನಗೆ ಇವತ್ತು ಸಮಾಧಾನ ಇದೆ. ನಾನೊಬ್ಬ ರೈತ ಆಗಿ ಒನ್ ಟೈಮು ಈ ಥರ ಮಾರೋದು ಕೋಳಿ ಕಷ್ಟ, ನಮಗೆ ಗೊತ್ತೇ ಇರಲಿ ಈ ಥರ ಕೋಳಿ ಮಾರ್ತೀವಿ ಅಂತ. ಇವತ್ತು ಅಂಥವ್ರು ಸಿಕ್ಕಿದ್ದಾರೆ ಶಂಕರಣ್ಣ, ನಮಗೆ ಧೈರ್ಯ ಬಂದಿದೆ. ಇನ್ನು ಮುಂದೆ ಹೆಚ್ಚಿನದಲ್ಲಿ ನಾವು ಸಾಕ್ತೀವಿ. ನನ್ನ ಮಗನೂ ಕೂಡ ಹೇಳ್ತೇನೆ ಇವತ್ತು, ಸಾಕಪ್ಪಾಜಿ ಸಾಕಬೇಕು, ನಾವು ಅವರಿಗೆ ಡಾಬಾಗೆ ತಂದು ಕೋಳಿ ಕೊಡಬೇಕು ಅಂತ. ರಾಜ್ಯದಲ್ಲಿ ಪೂರ್ತಿ ಕಾಳು ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅವನ ಆಸೆ ಅಂತ ಇವತ್ತು ತಗೊಂಬಂದಿದ್ದೀನಿ. ಪುಟ, ನೀನು ಉರುಪಾಡು ಗುಂಟ್ಕಾಯಿ ಕೇಳುತ್ತೆ ಅಲ್ವಾ, ಗುಂಟ್ಕಾಯಿ ಹುರ್ಕೊಡಿ ಅಂತ. ಹುರ್ಕೊಡೋಕ್ಕೆ ಈಗ ಜಸ್ಟ್ ಆಗಲ್ಲ, ಈ ಗುಂಟ್ಕಾಯಿ ಫ್ರೈ ಮಾಡಿಸಿದ್ದೀನಿ ತಿನ್ನೋ ಮಗ. ನೀನು ನನ್ನ ಫ್ಯಾನ್ ಅಂದಮೇಲೆ ನಾನು ತುಂಬ ಖುಷಿ ಆಯಿತು. ಒಳ್ಳೆ ಎಜುಕೇಷನ್ ಮಾಡು. ತೊಳಿ ಊಟ ಮಾಡಿ. ಇನ್ನೊಂದು ಮುದ್ದೆ ತವರ. ಎಷ್ಟನೇ ಕ್ಲಾಸು? 4th. ನೀವು ಮೊಟ್ಟೆ ತಿನ್ನಲ್ವ ಮತ್ತೆ ಯಾಕೆ ಇವಂಗೆ ಹಾಕ್ಬಿಟ್ಟಿದ್ದೀರಾ? ಹಂಗಂತೀರಾ? ಆಗಲ್ಲ. 2 ಮೊಟ್ಟೆ ತಿಂಚಲ್ಲೇನೋ? ಹಾಂ, ಸೂಪರ್. ಎಷ್ಟು ಜನ ಅವ್ರೆ ನಿಮ್ಮ ಕ್ಲಾಸಲ್ಲಿ? 2 ಜನ. ಎಷ್ಟು ಜನ ಅವರೇ ನಿಮ್ಮ ಕ್ಲಾಸಲ್ಲಿ ಟೋಟಲ್ ನಿನ್ನ ಕ್ಲಾಸ್ಮೇಟ್ಸು? 2 ಜನ. ಇಬ್ಬರೇನಾ? ಇಬ್ಬರಾ? ಟೋಟಲ್ ನಿಮ್ಮ ಕ್ಲಾಸಲ್ಲಿ ಇಬ್ರು ಹುಡುಗ್ರಾ? ಟೋಟಲ್ 12 ಜನ. ಹಂಗೆ ಹೇಳಪ್ಪ. 2 ಜನ ಅಂದರೆ ಅದು ಬರೀ ನಮ್ಮ ಕ್ಲಾಸಲ್ಲಿ 2 ಜನ ಅಷ್ಟೇ. 2 ಜನ? 4ನೇ ಕ್ಲಾಸಲ್ಲಿ 2 ಜನ ಇದ್ದೀರಾ? ಯಾಕೆ? ಕಮ್ಮಿ ಆಗೋದ್ರಲ್ಲಿ. ಎಲ್ಲ ಪ್ರೈವೇಟ್ ಸ್ಕೂಲ್ ಸೇರಿಸ್ಬಿಡ್ತಾರಾ? ನಿಮ್ಮೂರಲ್ಲಿ ಎಷ್ಟು ಮನೆ ಇವೆ? ನಾವು ತೋಟದ ಮನೆ. ತೋಟದ ಮನೇಲಿ ಇದ್ದೀರಾ? ಹಾಂ ಹಾಂ. ನಿಮ್ಮ ಸ್ಕೂಲಲ್ಲಿ ಟೋಟಲ್ ಮಕ್ಕಳು 12 ಜನ ಅಷ್ಟೇ ನಾವು ಓದೋದು? ಟೋಟಲ್ ಮಕ್ಕಳು 50 ಜನ. ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಅವ್ರೆ? 2 ಜನ. ಇಬ್ಬರೇ? ನೀನು ಇನ್ನೊಬ್ರು ಯಾರು? ತನ್ಮಯ. ಅದಕ್ಕೊಬ್ರು ಮೇಷ್ಟ್ರಾ? ಹಾಂ, ಎಲ್ಲರೂ ಬರ್ತಾರೆ ಒಬ್ಬೊಬ್ರು. ಹಂಗಲ್ಲ ಕಡೆಯ, ನೀನು ಒಂದು ರೂಮಿಗೆ ಕೂತ್ಕೋತೀಯಲ್ಲ, ಎಷ್ಟು ಜನ ಹುಡುಗರು ಕೂತ್ಕೋತೀರಾ ಆ ರೂಮಲ್ಲಿ? ಈಗ ಇಬ್ಬರೇ? ಹೌದಾ? ಮೊದಲಿಗೆ ಆ ರೂಮಲ್ಲಿ 12 ಜನ. ಹಾಂ, 12 ಜನ ಇದ್ರೆ ಈಗ ಇಬ್ಬರು ಆಗ್ಬಿಟ್ಟವ್ರಾ? ಓಕೆ, ಚೆನ್ನಾಗಿ ಓದಬೇಕು. ಹೆಂಗಿದೆ ಪುಟ ನಾಟಿ ಕೋಳಿ ಗುಂಟ್ಕಾಯಿ ಫ್ರೈ? ಸೂಪರು. ಮುದ್ದೆ? ಸಾಂಬಾರ್? ಸೂಪರ್. ಟೋಟಲ್ ಸೂಪರ್. ನೀನು ಓದೋದು ಸೂಪರು, ಚೆನ್ನಾಗಿ ಓದಬೇಕು. ಆಮೇಲೆ ನೀನು ಸೂಪರು, ನಿನ್ನ ಗ್ಲಾಮರ್ ಇನ್ನೂ ಸೂಪರು. ಹಾಂ, ಊಟ ಮಾಡಿ. ನಮ್ಮದು 2 ಹೋಟ್ಲಿದೆ ಬೆಂಗಳೂರಲ್ಲಿ. ಒಂದು ತಾವರೆಕೆರೆ ಮಾಗಡಿ ರೋಡು ವನಂಗಟ್ಟಿ ಹತ್ರ ಶಂಕರ್ ನಾಟಿಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ. ರಾಮನಗರದಲ್ಲಿ 18 ವರ್ಷದಿಂದ ಇದೆ ಶಂಕರ್ ನಾಟಿಕೋಳಿ ಫ್ಯಾಮಿಲಿ ಡಾಬಾ. 2 ಹೋಟ್ಲು ವತಿಯಿಂದ ನಮ್ಮ ಮೂರ್ತಿ ಮತ್ತು ಅವ್ರ ಮಗ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವರು ಹುಡುಗನ ಪಾತ್ರನೂ ಜಾಸ್ತಿ ಇದೆಯಂತೆ. ಕೋಳಿಗೆ ನೀರು ಮಡಗೋದು, ಮೇವು ಹಾಕೋದು ಹುಡುಗನೂ ಮಾಡ್ತಾರಂತೆ. ಹಾಗಾಗಿ ನಮ್ಮ ಹೋಟ್ಲು ಕಡೆಯಿಂದ ಕಿರು ಸನ್ಮಾನ. ಕಷ್ಟಪಟ್ಟು ಇಷ್ಟಪಟ್ಟು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ. ಸ್ವೀಕರಿಸಿ ನಿಮ್ಮಣ್ಣ. ತಗೋಪುಟ. 2 ಹೋಟ್ಲು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಬಿಡಿ. ಬೆಂಗಳೂರಿಂದ ಬರಬೇಕಾದ್ರೆ ರಾಮನಗರಕ್ಕೆ ಲೊಕೇಶನ್ ಕರೆಕ್ಟಾಗಿ ಸಿಗುತ್ತೆ. ಮೈಸೂರಿಂದ ಬರಬೇಕಾದ್ರೆ ಲೊಕೇಶನ್ ಹಾಕೊಂಡ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೊಸ ರೋಡ್ ಆಗಿರೋದ್ರಿಂದ ಚನ್ನಪಟ್ಟಣ ಬಂದು ಚನ್ನಪಟ್ಟಣ ಲೊಕೇಶನ್ ಹಾಕೊಂಡ್ರೆ ಈಸಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ನೀವು ಕೇಳಿದ್ದೀರಾ, ನಮ್ಮ ಹೋಟೆಲ್ ಊಟನೂ ಮಾಡಿದ್ದೀರಾ. ಎಷ್ಟೋ ಜನ ಊಟ ಮಾಡಿರಲ್ಲ, ಬಂದು ಊಟ ಮಾಡಿ ಮುಳೆ ಕಡ್ದು ನೋಡಿ. ಒರಿಜಿನಾಲಿಟಿ ಕಾಪಾಡ್ಕೋಬೇಕು. ಒರಿಜಿನಲ್ ನಾಟಿ ಕೋಳಿ ಗ್ರಾಹಕರು ಕೊಡಬೇಕು ಅನ್ನೋ ಉದ್ದೇಶದಿಂದ ತುಂಬ ಜಿಲ್ಲೆಗಳಿಂದ ನಾನು ನಾಟಿ ಕೋಳಿ ತರಿಸ್ತೀನಿ, ಮತ್ತು ಸಂತೆಲೇ ತರ್ತೀನಿ, ನಾನು ಹೋಗಿ ತರ್ತೀನಿ. ನಮ್ಮ ರೈತರು ಎಷ್ಟೇ ನಾಟಿ ಕೋಳಿ ಸಾಕಾಣಿಕೆ ಮಾಡಿದರೆ, ಒರಿಜಿನಲ್ ಇದ್ರಿ ಸಾಕಾಣಿಕೆ ಮಾಡಿದರೆ ನಾನು ಎಷ್ಟೇ ಇದ್ರೂ ತಗೋತೀನಿ. ನೀವು ಕೊಡೋಕೆ ಮುಂಚೆ ನನಗೆ ಏನು ಮಾಡ್ಬೇಕು ನೀವು ಅಂದರೆ ವೀಡಿಯೋ ಮಾಡಿ ಕಳಿಸ್ಬೇಕು. ಯಾವ ರೀತಿ ಸಾಕಾಣಿಕೆ ಮಾಡಿದ್ರೆಲ್ಲ ವೀಡಿಯೋ ಮಾಡಬೇಕು. ಅನಂತರ ಹೇಳ್ತೀನಿ. ತುಂಬ ಜಾಸ್ತಿ ಕೋಳಿ ಇದ್ದರೆ 100-150 ಕಿಲೋಮೀಟರ್ ನಾನೇ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.